ಮಿತ್ರರೇ ನಮಸ್ಕಾರ. ಮಿತ್ರರೇ, ನಿನ್ನೆಯಿಂದಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಅದೇನು ಕೇಳಿದ್ರೆ, ಕೇರಳದಲ್ಲಿ ಬಿಜೆಪಿ ಗೆದ್ದು ಬಿಟ್ಟಿದೆ. ಲೋಕಲ್ ಬಾಡಿ ಚುನಾವಣೆಯಲ್ಲಿ ಬಿಜೆಪಿಗೆ ಅಭೂತಪೂರ್ವ ಗೆಲುವು. ಇದು ಮುಂದಿನ ಚುನಾವಣೆ ಅಂದರೆ ವಿಧಾನಸಭಾ ಚುನಾವಣೆ ಬರುತ್ತಲ್ಲ, ಅದರಲ್ಲೂ ಕೂಡ ರಿಪೀಟ್ ಆಗುವಂತಹ ಸಾಧ್ಯತೆ ಇದೆ. ಬಿಜೆಪಿಯ ಪಾಲಿಗೆ ಕಬ್ಬಿಣದ ಕಡಲೆಯಾಗಿದ್ದಂತಹ ಕೇರಳದಲ್ಲಿ ಕಮಲ ಅರಳೋದಕ್ಕೆ ಶುರುವಾಗಿದೆ. ಈ ರೀತಿಯ ವ್ಯಾಖ್ಯಾನಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಬಹಳಷ್ಟು ನೋಡಿದೆ. ಮಿತ್ರರೇ, ಸತ್ಯ ಹೇಳಬೇಕು ಅಂತಂದ್ರೆ ಬಿಜೆಪಿ ಕೇರಳದ ಲೋಕಲ್ ಬಾಡಿ ಚುನಾವಣೆಯಲ್ಲಿ ಗೆದ್ದಿಲ್ಲ. ನಿಜವಾಗ್ಲೂ ಕೇರಳದ ಲೋಕಲ್ ಬಾಡಿಯಲ್ಲಿ ದೊಡ್ಡ ಸಾಧನೆಯನ್ನ ಮಾಡಿರುವಂತಹದ್ದು ಯುಡಿಎಫ್, ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್. ಇದರ ನೇತೃತ್ವವನ್ನು ವಹಿಸಿಕೊಂಡಿರುವಂತಹದ್ದು ಕಾಂಗ್ರೆಸ್. ಹೀಗಾಗಿ ಕೇರಳದ ಲೋಕಲ್ ಬಾಡಿ ಚುನಾವಣೆಯನ್ನ ಕಾಂಗ್ರೆಸ್ ಗೆದ್ದಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದು ಏನನ್ನ ಇಂಡಿಕೇಟ್ ಮಾಡ್ತಾ ಇದೆ ಅಂತಂದ್ರೆ, ಮುಂಬರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಎಡ್ಜ್ ಇದೆ, ಕೇರಳ ಕಾಂಗ್ರೆಸ್ನ ಪಾಲಾಗಬಹುದು ಅನ್ನುವಂಥ ಸೂಚನೆಯನ್ನ ಕೊಡ್ತಾ ಇದೆ. ಇಷ್ಟಾದರೂ ಕೂಡ ಬಿಜೆಪಿಯವರು ಯಾಕೆ ಸಂಭ್ರಮಿಸ್ತಾ ಇದ್ದಾರೆ? ತಿರುವನಂತಪುರಂ ಒಂದನ್ನ ಗೆದ್ದಿದ್ದಕ್ಕೋಸ್ಕರವಾಗಿ ಬಿಜೆಪಿಯವರು ಸಂಭ್ರಮಿಸಬೇಕಾ, ಅಥವಾ ನಿಜವಾಗ್ಲೂ ಈ ಚುನಾವಣೆಯಲ್ಲಿ ಬಿಜೆಪಿಗೆ ಪ್ಲಸ್ ಆಗುವಂತಹ ಏನಾದರೂ ಸುಳಿವು ಸಿಕ್ಕಿದೆಯಾ? ಹೀಗಂತ ನೀವು ಕೇಳಿದ್ದೆ ಆದರೆ ಬಿಜೆಪಿಗೆ ಒಂದಷ್ಟು ಪ್ಲಸ್ ಆಗಿದೆ. ಈ ಚುನಾವಣೆಯಲ್ಲಿ ಬಿಜೆಪಿ ಕೇರಳದಲ್ಲಿ ದೊಡ್ಡ ಮಟ್ಟದಲ್ಲಿ ಎಮರ್ಜ್ ಆಗುವಂತಹ ಸುಳಿವು ಸಿಕ್ಕಿದೆ. ಹಾಗಂತ 2026ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಸರ್ಕಾರ ರಚನೆ ಮಾಡುತ್ತೆ ಅಂತ ನಾನಂತೂ ಹೇಳೋದಿಲ್ಲ. ಆ ಸಾಧ್ಯತೆಗಳು 100ಕ್ಕೆ 20% ಕೂಡ ಇಲ್ಲ. ಆದರೂ ಸಹ ಬಿಜೆಪಿಯ ಪಾಲಿಗೆ ಕೇರಳದ ಬಾಗಿಲು ತೆಗಿತಾ ಇದೆ ಎನ್ನುವಂಥದ್ದು ಅಷ್ಟೇ ಸತ್ಯ. ಮಿತ್ರರೇ, ಈ ಬಗ್ಗೆ ಸ್ವಲ್ಪ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ಏನಾಗ್ತಾ ಇದೆ ಕೇರಳದಲ್ಲಿ? ಶಶಿ ತರೂರ್ ಅವರ ರಾಜಕೀಯ ಕರ್ಮಭೂಮಿಯನ್ನ ಬಿಜೆಪಿ ವಶಪಡಿಸಿಕೊಂಡಿದ್ದು ಹೇಗೆ? ಇದು ಏನನ್ನ ಇಂಡಿಕೇಟ್ ಮಾಡ್ತಾ ಇದೆ? 2026ರ ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿಯಾದಂತಹ ರಿಸಲ್ಟ್ ಬರಬಹುದು? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಡೀಟೇಲ್ ಆದಂತಹ ಮಾಹಿತಿಯನ್ನು ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಕೇರಳದಲ್ಲಿ ಲೋಕಲ್ ಬಾಡಿ ಚುನಾವಣೆ ನಡೀತು. ಅಂದರೆ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ನಗರಸಭೆ ಹಾಗೂ ಮಹಾನಗರ ಪಾಲಿಕೆ, ಇದೆಲ್ಲದರ ಚುನಾವಣೆ ನಡೀತು. ಇದನ್ನ ಒಂದು ರೀತಿಯಲ್ಲಿ ಪ್ರಿಪರೇಟರಿ ಎಕ್ಸಾಮ್ ಅಥವಾ ಸೆಮಿಫೈನಲ್ ಮ್ಯಾಚ್ ಅಂತಲೇ ಬಣ್ಣಿಸಲಾಗ್ತಾ ಇತ್ತು. ಯಾಕೆ ಕೇಳಿದ್ರೆ, ಇನ್ನು 5 ತಿಂಗಳಿಗೆ ಕೇರಳ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಅದಕ್ಕೆ ಮುಂಚಿತವಾಗಿ ಈ ಲೋಕಲ್ ಬಾಡಿ ಚುನಾವಣೆ ನಡೆಯುತ್ತಲ್ಲ, ಜನರ ಮನಸ್ಸು ಯಾವ ರೀತಿಯಾಗಿದೆ? ಮತ್ತೊಮ್ಮೆ LDF ಅನ್ನು ಗೆಲ್ಲಿಸ್ತಾರಾ, ಅಥವಾ UDF ಅನ್ನು ಅಧಿಕಾರಕ್ಕೆ ತರ್ತಾರಾ, ಅಥವಾ ಬಿಜೆಪಿಗೆ ದೊಡ್ಡ ಮಟ್ಟದ ಯಶಸ್ಸು ಸಿಗುತ್ತಾ? ಇದೆಲ್ಲವೂ ಕೂಡ ಈ ಚುನಾವಣಾ ರಿಸಲ್ಟ್ನಿಂದ ತಿಳಿದು ಬರುತ್ತೆ ಅಂತ ಮೊದಲೇ ವಿಶ್ಲೇಷಣೆ ಮಾಡಲಾಗ್ತಾ ಇತ್ತು. ಅದೇ ಪ್ರಕಾರವಾಗಿ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ರಿಸಲ್ಟ್ ಬಂದಿದೆ. ಈ ರಿಸಲ್ಟ್ ಇದೆಯಲ್ಲ, ಕಾಂಗ್ರೆಸ್ಗೆ ಬಹಳ ಆಶಾದಾಯಕವಾಗಿದೆ. ಯಾಕೆ ಅಂತಂದ್ರೆ, ಈ ಬಾರಿ UDF, ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್, ಅಂದ್ರೆ ಕಾಂಗ್ರೆಸ್ ನೇತೃತ್ವದ ಕೂಟ ಏನಿದೆ, ಅದು ವಿಧಾನಸಭೆಯಲ್ಲಿ ಅಧಿಕಾರಕ್ಕೆ ಬರುವಂತಹ ಸುಳಿವು ಸಿಕ್ಕಿದೆ. LDF ಇದೆಯಲ್ಲ, ಲೆಫ್ಟ್ ಡೆಮಾಕ್ರೆಟಿಕ್ ಫ್ರಂಟ್, ಇದಕ್ಕೆ ಭಾರಿ ಹಿನ್ನಡೆ ಆಗಿದೆ. ಇದರ ನಡುವೆ ಬಿಜೆಪಿಯವರು ಕೂಡ ಸಂಭ್ರಮಿಸ್ತಾ ಇದ್ದಾರೆ. ಯಾಕೆ ಕೇಳಿದ್ರೆ, ಅವರಿಗೂ ಒಂದು ಆಶಾವಾದ ಮೂಡಿದೆ. ಮಿತ್ರರೇ, ಅದ್ರ ಬಗ್ಗೆ ನಾನು ನಂತರದಲ್ಲಿ ಹೇಳ್ತೀನಿ. ಒಟ್ಟಾರೆಯಾಗಿ ಕೇರಳದ ಈ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಏನಾಗಿದೆ ಅನ್ನೋದನ್ನು ಮೊದಲಿಗೆ ಹೇಳ್ಬಿಡ್ತೀನಿ. ಒಟ್ಟು 941 ಗ್ರಾಮ ಪಂಚಾಯಿತಿಗೆ ಚುನಾವಣೆ ನಡೆದಿತ್ತು. ಅದರಲ್ಲಿ UDF ಅಂದರೆ ಕಾಂಗ್ರೆಸ್ ನೇತೃತ್ವದ ಕೂಟ ಇದೆಯಲ್ಲ, ಇದು ಭರ್ಜರಿಯಾಗಿ 504 ಗ್ರಾಮ ಪಂಚಾಯಿತಿಯನ್ನು ಗೆದ್ದುಕೊಂಡಿದೆ. ಹಾಗೆ LDF 341 ಗ್ರಾಮ ಪಂಚಾಯಿತಿಯನ್ನು ಗೆದ್ದುಕೊಂಡ್ರೆ 64 ಗ್ರಾಮ ಪಂಚಾಯಿತಿಯಲ್ಲಿ ಸಮಬಲ ಆಗಿದೆ. ಯಾರಿಗೂ ಕೂಡ ಅಧಿಕಾರ ಸಿಕ್ಕಿಲ್ಲ. ಬಿಜೆಪಿ ನೇತೃತ್ವದ NDA ಗೆದ್ದಿರುವಂತಹದ್ದು ಕೇವಲ 26 ಗ್ರಾಮ ಪಂಚಾಯಿತಿಗಳು ಮಾತ್ರ. ಇನ್ನೊಂದು ಕಡೆಯಲ್ಲಿ 152 ತಾಲೂಕು ಪಂಚಾಯಿತಿಗಳಿಗೂ ಕೂಡ ಚುನಾವಣೆಯನ್ನು ನಡೆಸಲಾಗಿತ್ತು. ಅದರಲ್ಲಿ 79 UDF ಗೆದ್ದುಕೊಂಡಿದೆ, 63 LDF ಗೆದ್ದುಕೊಂಡಿದೆ. ಬಿಜೆಪಿ ಯಾವುದನ್ನು ಕೂಡ ಗೆದ್ದುಕೊಂಡಿಲ್ಲ. ಹಾಗೆ 14 ಜಿಲ್ಲಾ ಪಂಚಾಯಿತಿ ಚುನಾವಣೆಗಳನ್ನು ಕೂಡ ನಡೆಸಲಾಗಿತ್ತು. ಇದರಲ್ಲಿ UDF 7 ಗೆದ್ದುಕೊಂಡ್ರೆ LDF 7 ಗೆದ್ದುಕೊಂಡಿದೆ. ಇಲ್ಲೂ ಕೂಡ ಬಿಜೆಪಿಯ ಸಾಧನೆ ಶೂನ್ಯ. ಇನ್ನು 87 ನಗರಸಭೆಗಳಿಗೆ ಚುನಾವಣೆ ನಡೆದಿತ್ತು. ಇದರಲ್ಲಿ UDF 54 ಗೆದ್ದುಕೊಂಡ್ರೆ LDF 28 ಗೆದ್ದುಕೊಂಡಿದೆ. ಬಿಜೆಪಿ 2 ಗೆದ್ದುಕೊಂಡಿದೆ. ಹಾಗೆ 6 ಮಹಾನಗರ ಪಾಲಿಕೆಗಳಿಗೆ ಚುನಾವಣೆ ನಡೆದಿತ್ತು. ಈ 6 ಮಹಾನಗರ ಪಾಲಿಕೆಗಳ ಪೈಕಿ UDF 4 ಗೆದ್ದುಕೊಂಡ್ರೆ LDF 1 ಗೆದ್ದುಕೊಂಡಿದೆ. ಬಿಜೆಪಿ ಕೂಡ 1 ಗೆದ್ದುಕೊಂಡಿದೆ. ಅದೇ ತಿರುವನಂತಪುರಂ. ಅಂದ್ರೆ ಕೇರಳದ ರಾಜಧಾನಿಯಲ್ಲೇ ಬಿಜೆಪಿ ವಿಜಯದ ಪತಾಕೆ ಹಾರಿಸಿದೆ. ಈ ಹಿಂದೆ ಬೆಂಗಳೂರಿನಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತಲ್ಲ, ಈಗ GBA ಆಗಿದೆಯಲ್ಲ, ಗ್ರೇಟರ್ ಬೆಂಗಳೂರು ಅಥಾರಿಟಿ. ಅಂತಹ ತಿರುವನಂತಪುರಂ ಕಾರ್ಪೊರೇಷನ್ ಇದೆಯಲ್ಲ, ಅದನ್ನ ಬಿಜೆಪಿ ಗೆದ್ದುಕೊಂಡಿದೆ. ಈ ಹಿಂದೆ ಇದು LDF ಕೈನಲ್ಲಿತ್ತು, ಈಗ ಬಿಜೆಪಿ ಗೆದ್ದುಕೊಂಡಿದೆ.
ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ LDFಗೆ ಬಹಳ ದೊಡ್ಡ ಮಟ್ಟದ ಹಿನ್ನಡೆ ಆಗಿದೆ. ಪಿಣರಾಯಿ ವಿಜಯನ್ ಅಧಿಕಾರದಲ್ಲಿದ್ದರೂ ಕೂಡ ಸ್ಥಳೀಯ ಸಂಸ್ಥೆಗಳಲ್ಲಿ ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗಿಲ್ಲ. ಇದು ಏನನ್ನ ಸೂಚಿಸ್ತಾ ಇದೆ ಅಂತಂದ್ರೆ ಕೇರಳದ ಜನ ಅಧಿಕಾರವನ್ನು ಬದಲಾಯಿಸೋದಕ್ಕೆ ಮನಸ್ಸು ಮಾಡಿದ್ದಾರೆ. ಈ ಬಾರಿ LDF ಕೂಟಕ್ಕೆ ಅಂದರೆ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ಗೆ ಮತ್ತೊಮ್ಮೆ ಅಧಿಕಾರವನ್ನು ಕೊಡೋದಿಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ಹಾಗಾದರೆ UDF ಗೆದ್ದು ಬಿಡುತ್ತಾ? ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟಕ್ಕೆ ಜಯ ಸಿಗುತ್ತಾ ಕೇಳಿದ್ರೆ ಅದು ಕೂಡ ಕಷ್ಟ ಅಂತ ಇದೆ ಈ ರಿಸಲ್ಟ್. ಇದನ್ನು ಕೇಳದಂತಹ ಸಂದರ್ಭದಲ್ಲಿ ನಿಮಗೆ ಆಶ್ಚರ್ಯ ಆಗಬಹುದು. ಯಾಕೆಂತಂದ್ರೆ UDF ಬಹಳ ದೊಡ್ಡ ಸಾಧನೆಯನ್ನ ಮಾಡಿದೆ. ಕೇರಳದ ಬಹುತೇಕ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಲ್ಲಿ ಕಾಂಗ್ರೆಸ್ ನೇತೃತ್ವದ ಕೂಟವೇ ಮೇಲುಗೈಯನ್ನು ಸಾಧಿಸಿದೆ. ಆದರೂ ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಹೇಗೆ ಅವರಿಗೆ ಗೆಲುವು ಕಷ್ಟ ಅಂತ ಹೇಳ್ತಾ ಇದ್ದೀರಿ? ಹಾಗಾದರೆ LDF ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತಾ ಕೇಳಿದ್ರೆ ಸ್ಥಳೀಯ ಸಂಸ್ಥೆಯ ಚುನಾವಣಾ ರಿಸಲ್ಟನ್ನು ಸರಿಯಾಗಿ ಡಿಕೋಡ್ ಮಾಡಿದ್ದೇ ಆದರೆ ಕೇರಳದ ಈ ಬಾರಿಯ ವಿಧಾನಸಭಾ ಚುನಾವಣೆ ಹಂಗ್ ಅಸೆಂಬ್ಲಿ ಆಗಬಹುದು. ಎರಡೂ ಕೂಟಕ್ಕೂ ಕೂಡ ಬಹುಮತ ಬರುವಂತಹ ಸಾಧ್ಯತೆಗಳು ಕಡಿಮೆ ಇದೆ. UDF ದೊಡ್ಡ ಕೂಟವಾಗಿ ಹೊರಹೊಮ್ಮಬಹುದು, ಕಾಂಗ್ರೆಸ್ ದೊಡ್ಡ ಪಾರ್ಟಿಯಾಗಿಯೂ ಕೂಡ ಹೊರಹೊಮ್ಮಬಹುದು. ಆದರೆ ಅದೇ ಕೂಟಕ್ಕೆ ಅಧಿಕಾರ ಸಿಕ್ಕಿಯೇ ಬಿಡುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದು ಹೇಗೆ ಕೇಳಿದ್ರೆ ಈಗ ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ LDFಗೆ ಅತಿ ಹೆಚ್ಚು ಕ್ಷೇತ್ರಗಳು ಅತಿ ಹೆಚ್ಚು ಪಾಲಿಕೆಗಳು ಸಿಕ್ಕರೂ ಕೂಡ ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಈಗಿರುವ ಮಾಹಿತಿಯ ಪ್ರಕಾರ ಅವರು ಒಟ್ಟಾರೆಯಾಗಿ ಪಡೆದಂತಹ ವೋಟ್ನ ಪರ್ಸೆಂಟೇಜ್ ಎಷ್ಟು? 40.2% ಮಾತ್ರ. ಆಡಳಿತದಲ್ಲಿರುವಂತಹ LDFಗೆ ಕಡಿಮೆ ಸೀಟುಗಳು ಬಂದರೂ ಕೂಡ ಅವರು 37.9% ವೋಟನ್ನು ಪಡೆದುಕೊಂಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಗಮನಿಸಬೇಕಾದ ಅಂಶ ಏನು ಕೇಳಿದ್ರೆ BJP ನೇತೃತ್ವದ NDA ಮೈತ್ರಿಕೂಟ ಇದೆಯಲ್ಲ, ಅವರು 20% ವೋಟನ್ನು ಪಡೆದುಕೊಂಡಿದ್ದಾರೆ. ಅಂದರೆ ಕೇರಳದಲ್ಲಿ BJP ಎಮರ್ಜ್ ಆಗ್ತಾ ಇದೆ. ಇದಿಷ್ಟನ್ನು ಹೇಳಿದ್ರೆ ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಗೋದಿಲ್ಲ. ಇದನ್ನು ಸ್ವಲ್ಪ ವಿವರಿಸ್ತೀನಿ. ನೀವು 2020 ಚುನಾವಣೆಯನ್ನು ಒಮ್ಮೆ ನೋಡಿ. 2020 ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದಂತಹ LDF ತೆಗೆದುಕೊಂಡಂತಹ ಮತಗಳ ಪ್ರಮಾಣ 45.53%. ಅದೇ 2020 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನೇತೃತ್ವದ ಕೂಟ 39.47% ವೋಟನ್ನು ತೆಗೆದುಕೊಂಡಿತ್ತು. ಈಗ ಲೋಕಲ್ ಬಾಡಿ ಚುನಾವಣೆಗೂ 2020 ಕೇರಳ ವಿಧಾನಸಭಾ ಚುನಾವಣೆಗೂ ಕಂಪೇರ್ ಮಾಡಿ ನೋಡಿ. ಕಾಂಗ್ರೆಸ್ ಏನು ದೊಡ್ಡ ಗೇನನ್ನು ಮಾಡಿಕೊಂಡಿಲ್ಲ. ಅವರು 2020ರಲ್ಲೂ ಕೂಡ 39% ವೋಟನ್ನು ತೆಗೆದುಕೊಂಡಿದ್ರು. ಈ ಬಾರಿ ಅವರು 40% ತೆಗೆದುಕೊಂಡಿದ್ದಾರೆ. ಬಹಳ ಚಿಕ್ಕ ಮಾರ್ಜಿನ್ ಅಷ್ಟೇ ವೋಟ್ ಶೇರ್ನಲ್ಲಿ ವ್ಯತ್ಯಾಸ ಆಗಿದೆ. ವೋಟ್ ಯಾರಿಗೆ ಕಡಿಮೆ ಆಗಿದೆ ಕೇಳಿದ್ರೆ LDFಗೆ. LDF 2020ರಲ್ಲಿ 45.53% ವೋಟ್ ಶೇರನ್ನು ಪಡೆದಿದ್ರೆ ಈಗ ಅದು 37%ಗೆ ಕುಸಿದಿದೆ. ಅಂದರೆ ಕಡಿಮೆ ಆದಂತಹ 8% ವೋಟ್ ಎಲ್ಲಿಗೆ ಹೋಯಿತು ಕೇಳಿದ್ರೆ ಅದು ನೇರವಾಗಿ BJPಗೆ ಹೋಗಿದೆ. ಅಂದರೆ ಕೇರಳದಲ್ಲಿ LDF ಕೊಲ್ಯಾಪ್ಸ್ ಆಗ್ತಿದ್ದ ಹಾಗೆ BJP ಎಮರ್ಜ್ ಆಗ್ತಾ ಇದೆ. LDFನ ವೋಟ್ಗಳು ಕಾಂಗ್ರೆಸ್ಗೆ ಶಿಫ್ಟ್ ಆಗ್ತಾ ಇಲ್ಲ. ಇದು ಬಹಳ ಇಂಪಾರ್ಟೆಂಟ್ ಆದಂತಹ ವಿಚಾರ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಕೇರಳದಲ್ಲಿ LDF ಮತ್ತು UDF ನಡುವೆಯೇ ರಾಜಕೀಯ ಸುತ್ತುತ್ತಾ ಇತ್ತು. ಒಮ್ಮೆ LDF ಅಧಿಕಾರಕ್ಕೆ ಬಂದರೆ ಇನ್ನೊಮ್ಮೆ UDF ಅಧಿಕಾರಕ್ಕೆ ಬರ್ತಾ ಇತ್ತು. ಯಾರೂ ಕೂಡ ರಿಪೀಟ್ ಮಾಡ್ತಾ ಇರಲಿಲ್ಲ. ಆದರೆ 2016 ಚುನಾವಣೆಯಲ್ಲಿ LDF ಅಧಿಕಾರಕ್ಕೆ ಬರುತ್ತೆ. ಪಿಣರಾಯಿ ವಿಜಯನ್ ಮುಖ್ಯಮಂತ್ರಿ ಆಗ್ತಾರೆ. ಬಹಳ ಆಶ್ಚರ್ಯಕರ ಸನ್ನಿವೇಶದಲ್ಲಿ 2021 ಚುನಾವಣೆಯಲ್ಲೂ ಕೂಡ ಪಿಣರಾಯಿ ವಿಜಯನ್ ಪುನರಾಯ್ಕೆ ಆಗ್ತಾರೆ. LDFಗೆ ಮತ್ತೊಮ್ಮೆ ಕೇರಳದ ಜನ ಅಧಿಕಾರವನ್ನು ಕೊಡ್ತಾರೆ. ಇದಕ್ಕೆ ಅನೇಕ ಕಾರಣಗಳಿದ್ವು. ಕಾಂಗ್ರೆಸ್ ಸಾಕಷ್ಟು ವೀಕ್ ಆಗಿತ್ತು. ಕೇರಳದ ಕಾಂಗ್ರೆಸ್ಗೆ ನಾಯಕತ್ವ ಇರಲಿಲ್ಲ. ಪಿಣರಾಯಿ ವಿಜಯನ್ ಮೊದಲ 5 ವರ್ಷಗಳ ಕಾಲ ಉತ್ತಮವಾಗಿ ಆಡಳಿತ ಕೊಟ್ಟಿದ್ದಾರೆ ಅಂತ ಕೇರಳದ ಜನರಿಗೆ ಅನಿಸಿತ್ತು. ಅಂದರೆ ಇರೋದರಲ್ಲಿ ಇವರೇ ಓಕೆ ಅಂತೇಳಿ 2021ರಲ್ಲಿ ಪುನಃ ಅವರನ್ನೇ ಆಯ್ಕೆ ಮಾಡಿದ್ರು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಕೇರಳದ ಜನ ಅಪ್ಪಿತಪ್ಪಿಯೂ ಕೂಡ ಮೂರನೇ ಪಕ್ಷಕ್ಕೆ ಅಧಿಕಾರವನ್ನು ಕೊಡುವಂಥ ಪ್ರಯತ್ನವನ್ನೇ ಮಾಡಿಲ್ಲ. BJP ಏನೇ ಸರ್ಕಸ್ ಮಾಡಿದ್ರೂ ಕೂಡ ತನ್ನ ಸಾಂಪ್ರದಾಯಿಕ ಮತ ಬ್ಯಾಂಕ್ ಏನಿದೆ ಅಷ್ಟಕ್ಕಿಂತ ಹೆಚ್ಚಿಗೆ ಅವರು ವೋಟ್ ಶೇರನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ತಾನು ಪಡೆದುಕೊಳ್ತಾ ಇದ್ದಂತಹ 8-10% ವೋಟ್ ಶೇರ್ ಏನಿದೆ ಅದು ಸೀಟಾಗಿ ಕನ್ವರ್ಟೇ ಆಗ್ತಾ ಇರಲಿಲ್ಲ. 2021 ಚುನಾವಣೆಯಲ್ಲಿ NDA ಮೈತ್ರಿಕೂಟ ಸರಿಸುಮಾರು ಒಂದು 12% ವೋಟನ್ನು ತೆಗೆದುಕೊಂಡಿತ್ತು. ಆದರೆ ಒಂದೇ ಒಂದು ಸೀಟ್ ಬಂದಿರಲಿಲ್ಲ. BJP ತನ್ನ ವೋಟ್ ಶೇರನ್ನು ಅದಕ್ಕಿಂತ ಜಾಸ್ತಿ ಮಾಡಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಇದೇ ಮೊದಲ ಬಾರಿಗೆ ಲೋಕಲ್ ಬಾಡಿ ಚುನಾವಣೆಯಲ್ಲಿ BJPಗೆ ಒಂದು ಆಶಾವಾದ ಹುಟ್ಟಿಕೊಂಡಿದೆ. ತಿರುವನಂತಪುರಂನಂತಹ ಕೇರಳದ ರಾಜಧಾನಿಯಲ್ಲಿ ಅವರಿಗೆ ಮಹಾನಗರ ಪಾಲಿಕೆ ಸಿಗ್ತಾ ಇದೆ. 101 ಸದಸ್ಯ ಬಲದ ಆ ಕಾರ್ಪೊರೇಷನ್ನಲ್ಲಿ BJP 50 ಗೆದ್ದುಕೊಂಡಿದೆ. 100 ಕ್ಷೇತ್ರಗಳಿಗೆ ಚುನಾವಣೆ ನಡೆದಿತ್ತು. ಒಂದು ಕ್ಷೇತ್ರದಲ್ಲಿ ಅಭ್ಯರ್ಥಿ ಸಾವಿಗೀಡಾದ ಕಾರಣದಿಂದಾಗಿ ಚುನಾವಣೆ ನಡೆದಿರಲಿಲ್ಲ. 100ರಲ್ಲಿ 50 ಗೆದ್ದಿರುವ ಕಾರಣದಿಂದಾಗಿ BJPಗೆ ಅಧಿಕಾರ ಸಿಗುವಂತಹದ್ದು ನಿಚ್ಚಳ ಆಗಿದೆ. ಯಾಕೆ ಅಂತಂದ್ರೆ ಪಕ್ಷೇತರರು ಕೂಡ 2 ಗೆದ್ದಿದ್ದಾರೆ. ಅವರನ್ನು ಸೆಳೆಯುವಂತಹ ಪ್ರಯತ್ನವನ್ನು BJP ಆರಂಭಿಸಿದೆ. ಡೆಫಿನೆಟ್ ಆಗಿ BJP ಅವರೇ ಮೇಯರ್ ಆಗ್ತಾರೆ, ಅಧಿಕಾರವನ್ನು ಕೂಡ ನಡೆಸ್ತಾರೆ. ಇದು ಸಹಜವಾಗಿ BJP ಅವರ ಸಂಭ್ರಮಕ್ಕೆ ಕಾರಣವಾಗಿದೆ. ತಿರುವನಂತಪುರಂ ಅನ್ನು ಗೆದ್ದಿದ್ದೀವಿ ಅಂತ BJP ಅವರು ದೊಡ್ಡ ಮಟ್ಟದಲ್ಲಿ ಅದನ್ನು ಸಂಭ್ರಮಿಸ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ ಬಗ್ಗೆ ಟ್ವೀಟ್ ಮಾಡಿ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ.
ಬಿಜೆಪಿಯವರಿಗೆ ಇದಕ್ಕಿಂತ ಹೆಚ್ಚಿನ ಸಂಭ್ರಮ ಏನು ಕೇಳಿದ್ರೆ LDF ಕೊಲ್ಯಾಪ್ಸ್ ಆಗ್ತಿದ್ದ ಹಾಗೆ ನಮಗೆ ಕೇರಳದ ಜನ ಅವಕಾಶವನ್ನ ಕೊಡ್ತಾರೆ, LDFನ ವೋಟ್ಗಳು ನಮಗೆ ಶಿಫ್ಟ್ ಆಗ್ತವೆ ಎನ್ನುವಂತಹ ನಿರೀಕ್ಷೆ ಬಿಜೆಪಿಗೆ ಹುಟ್ಟಿದೆ. ಇದರ ಪರಿಣಾಮ 2026ರ ವಿಧಾನಸಭಾ ಚುನಾವಣೆ ಮೇಲೆ ಬೀರುತ್ತಾ ಕೇಳಿದ್ರೆ ಖಂಡಿತವಾಗ್ಲೂ ಆಗುತ್ತೆ. ಮಿತ್ರರೇ, ಈ ಬಾರಿ LDFಗಾಗ್ಲಿ UDFಗಾಗ್ಲಿ ಸ್ಪಷ್ಟ ಬಹುಮತ ಸಿಗುವಂತ ಸಾಧ್ಯತೆಗಳು ಕಡಿಮೆ ಇದೆ. 2026ರ ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಏನಾದರೂ ಲೋಕಲ್ ಬಾಡಿ ಚುನಾವಣೆಯಂತೆ 20-22% ಓಟನ್ನು ಪಡೆದುಕೊಳ್ತು ಅಂತ ಅಂದುಕೊಳ್ಳಿ. ಆಗ ಕನಿಷ್ಠ ಪಕ್ಷ ಅವರಿಗೆ 25-30 ಸೀಟುಗಳು ಬರುವಂತಹ ಸಾಧ್ಯತೆಗಳಿದ್ದಾವೆ. ಆಗ ಕೇರಳದಲ್ಲಿ ಯಾವುದೇ ಒಂದು ಮೈತ್ರಿಕೂಟಕ್ಕೆ ಸ್ಪಷ್ಟ ಬಹುಮತ ಬರೋದಿಲ್ಲ. ಕೇರಳದಲ್ಲಿ ಒಟ್ಟಾರೆಯಾಗಿ ಇರುವಂತಹ ವಿಧಾನಸಭಾ ಕ್ಷೇತ್ರಗಳು 140. ಯಾರು 71 ಕ್ಷೇತ್ರವನ್ನು ಗೆದ್ದುಕೊಳ್ತಾರೋ ಅವರು ಅಧಿಕಾರವನ್ನು ನಡೆಸ್ತಾರೆ. ಇದೇ ವೋಟ್ ಶೇರ್ ರಿಪೀಟ್ ಆದರೆ ಹಂಗ್ ಅಸೆಂಬ್ಲಿ ಆಗುತ್ತೆ. ಹಂಗ್ ಅಸೆಂಬ್ಲಿ ಆದರೆ ಬಿಜೆಪಿಗೆ ಚಾನ್ಸ್ ಇದೆಯಾ? ಬಿಜೆಪಿಯವರು ಅಧಿಕಾರದ ಭಾಗ ಆಗ್ತಾರ ಕೇಳಿದ್ರೆ ಆ ಸಾಧ್ಯತೆ ಶೂನ್ಯ. ಯಾಕೆಂದರೆ ಬಿಜೆಪಿಯವರು ಲೆಫ್ಟ್ ಪಾರ್ಟಿಗಳ ಜೊತೆಗೆ ಸೇರೋದಿಲ್ಲ. ಇನ್ನೊಂದು UDF ಅಂತೂ ಕಾಂಗ್ರೆಸ್ ಇರುವಂತಹ ಕೂಟ, ಅದ್ರ ಜೊತೆಗೆ ಬಿಜೆಪಿ ಸೇರಿ ಸರ್ಕಾರ ರಚನೆ ಮಾಡುವಂತಹದ್ದು ಪಾಸಿಬಿಲಿಟೀಸೇ ಇಲ್ಲ. ಉತ್ತರ ಮತ್ತು ದಕ್ಷಿಣ ಇದ್ದಂತೆ. ಹಂಗ್ ಅಸೆಂಬ್ಲಿ ಆದರೆ ಏನಾಗುತ್ತೆ ಕೇಳಿದ್ರೆ LDF ಅಥವಾ UDF ಯಾವುದಾದ್ರೂ ಒಂದು ಕೂಟ ಒಡೆದು ಹೋಗುತ್ತೆ. ಬಿಜೆಪಿ ಎಮರ್ಜ್ ಆಗೋದನ್ನು ತಡಿಬೇಕು ಅಂತಲೇ ಈ ಎರಡೂ ಕೂಟಗಳು ಈ ಹಿಂದೆ ಅನೇಕ ಬಾರಿ ಒಳಮೈತ್ರಿಯನ್ನು ಮಾಡಿಕೊಂಡಿದ್ವು. ಈಗಲೂ ಅಷ್ಟೇ ಮಿತ್ರರೇ, ಈ UDF ಇದೆಯಲ್ಲ, ಕಾಂಗ್ರೆಸ್ ನೇತೃತ್ವದ ಕೂಟ, ಅದರಲ್ಲಿ ಕಾಂಗ್ರೆಸ್ ದೊಡ್ಡ ಪಕ್ಷ. ಎರಡನೇ ಅತಿ ದೊಡ್ಡ ಪಕ್ಷ ಯಾವುದು ಕೇಳಿದ್ರೆ ಮುಸ್ಲಿಂ ಲೀಗ್. LDF ಅಧಿಕಾರದ ಹೊಸ್ತಿಲಿಗೆ ಬಂದು ಒಂದು 10-15 ಸೀಟುಗಳು ಕಡಿಮೆಯಾಗಿ ಆ ಸೀಟುಗಳು ಮುಸ್ಲಿಂ ಲೀಗ್ ಬಳಿಯಲ್ಲಿ ಇದ್ದಿದ್ದೇ ಆದರೆ ಅವರು ನೇರವಾಗಿ LDF ಅನ್ನು ಸೇರ್ತಾರೆ, ಅವರಿಗೆ ಬೆಂಬಲ ಕೊಡ್ತಾರೆ. ಯಾಕೆ ಅಂತಂದ್ರೆ ಕೇರಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬಾರದು, ಬಿಜೆಪಿಗೆ ಅಧಿಕಾರ ಸಿಗಬಾರದು ಅನ್ನುವಂಥ ಉದ್ದೇಶದಿಂದ. ಇನ್ನೊಂದು ಕಡೆಯಲ್ಲಿ UDF ಅಧಿಕಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ಒಂದು 10-15 ಸೀಟುಗಳು ಕಡಿಮೆ ಆಗಿದ್ರೆ LDFನಲ್ಲಿರುವಂತಹ ಪಕ್ಷಗಳು ಈ ಕಡೆಗೆ ಶಿಫ್ಟ್ ಆಗ್ತವೆ. ಅಂತಹದೇ ರಾಜಕೀಯ ಸನ್ನಿವೇಶ ಕೇರಳದಲ್ಲಿರುವಂತಹದ್ದು. LDF ಜೊತೆಗೆ ಒಟ್ಟು 9 ಪಕ್ಷಗಳಿದ್ರೆ UDF ಜೊತೆಗೆ 8 ಪಕ್ಷಗಳಿದ್ದಾವೆ. ಇಬ್ಬರ ನಡುವೆಯೂ ಸೈದ್ಧಾಂತಿಕವಾಗಿ ಬಹಳ ಭಿನ್ನಾಭಿಪ್ರಾಯಗಳೇನಿಲ್ಲ, ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಈ ರೀತಿಯ ರಾಜಕೀಯ ಸನ್ನಿವೇಶದಿಂದಾಗಿ ಬಿಜೆಪಿಗೆ ಒಂದು ಪ್ರಬಲವಾದಂತಹ ನೆಲೆ ಕೇರಳದಲ್ಲಿ ಸ್ಥಾಪನೆಯಾಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗೆ ನೋಡೋಕೆ ಹೋದ್ರೆ ಬಿಜೆಪಿಗೆ ಕೇರಳ ಇದೆಯಲ್ಲ ಅತ್ಯಂತ ಕಬ್ಬಿಣದ ಕಡಲೆ. ಜಮ್ಮು ಕಾಶ್ಮೀರದಲ್ಲೇ ಬಿಜೆಪಿ ವಿಧಾನಸಭಾ ಕ್ಷೇತ್ರಗಳನ್ನು ಗೆದ್ದು ಅಧಿಕೃತ ವಿಪಕ್ಷವಾಗುತ್ತೆ, ಆ ಕೆಪಾಸಿಟಿ ಇದೆ. ಪಶ್ಚಿಮ ಬಂಗಾಳದಲ್ಲಿ ಅವರು ಗೆದ್ದುಕೊಳ್ತಾರೆ. ಆದರೆ ಕೇರಳದಲ್ಲಿ ಖಾತೆ ತೆರೆಯೋದಕ್ಕೆ ಬಿಜೆಪಿ ಹೆಣಗಾಡುತ್ತೆ, ಅಷ್ಟು ಕಷ್ಟ ಇದೆ. ಅಂತಹ ಪರಿಸ್ಥಿತಿಯಲ್ಲಿ ಈ ರಾಜಕೀಯ ಸನ್ನಿವೇಶ ಇದೆಯಲ್ಲ ಬಿಜೆಪಿಯ ನಾಯಕರಿಗೆ ಹೊಸ ಆಶಾವಾದವನ್ನು ಹುಟ್ಟುಹಾಕಿದೆ. ಯಾಕೆ ಬಿಜೆಪಿಗೆ ಕೇರಳ ಅಷ್ಟು ಕಷ್ಟ ಕೇಳಿದ್ರೆ ನಂಬರ್ 1 ವಿಚಾರ ಬಂದ್ಬಿಟ್ಟು ಡೆಮೋಗ್ರಫಿ. ಕೇರಳದಲ್ಲಿ ಮುಸ್ಲಿಮರು 27% ಇದ್ದಾರೆ, ಹಾಗೆ ಕ್ರಿಶ್ಚಿಯನ್ನರು ಹತ್ತತ್ರ 19% ಇದ್ದಾರೆ. ಇನ್ನು ಹಿಂದೂಗಳ ಪ್ರಮಾಣ ಇರುವಂತಹದ್ದು 54%. ಈಗಲೂ ಕೂಡ ಕೇರಳದಲ್ಲಿ ಹಿಂದೂಗಳೇ ಮೆಜಾರಿಟಿಯಾಗಿ ಕಂಡು ಬಂದರೂ ಕೂಡ ಒಳಗೊಳಗೆ ರಿಯಾಲಿಟಿ ಬೇರೆಯದ್ದೇ ಆಗಿದೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ ಕೇರಳದಲ್ಲಿ ಅತಿ ಹೆಚ್ಚು ಮಿಷನರಿಗಳು ಆಕ್ಟಿವ್ ಆಗಿದೆ. ಇನ್ನೊಂದು ಕಾರಣ ಏನು ಕೇಳಿದ್ರೆ ವಿಪರೀತವಾಗಿ ಲೆಫ್ಟಿಸ್ಟ್ ಐಡಿಯಾಲಜಿ ಇರುವಂತಹ ಮೀಡಿಯಾಗಳು. ಅಂದರೆ ಕೇರಳದಲ್ಲಿ ಲೆಫ್ಟ್ ಐಡಿಯಾಲಜಿ ಬಹಳ ಆಳವಾಗಿ ಬೇರು ಬಿಟ್ಟಿದೆ. ಆದರೆ ಇತ್ತೀಚಿನ ಚುನಾವಣೆಗಳಲ್ಲಿ ಸ್ವಲ್ಪ ಬದಲಾವಣೆಯ ಗಾಳಿ ಬೀಸೋದಕ್ಕೆ ಶುರುವಾಗಿದೆ. ಈ ಬಾರಿ ಪ್ರಮುಖವಾಗಿ ಕ್ರಿಶ್ಚಿಯನ್ ಕಮ್ಯುನಿಟಿ ಏನಿದೆ ಅವರಿಗೂ ಕೂಡ LDFನ ಬಗ್ಗೆ ಬಹಳ ದೊಡ್ಡ ವಿರೋಧ ಇದೆ. ಅವರನ್ನು ವಿಶ್ವಾಸಕ್ಕೆ ಪಡೆಯುವಂಥ ಪ್ರಯತ್ನವನ್ನು ಬಿಜೆಪಿ ಮಾಡ್ತಾ ಇದೆ. ಅಂದರೆ ಕ್ರಿಶ್ಚಿಯನ್ ಪ್ಲಸ್ ಹಿಂದೂ ವೋಟ್ ಬ್ಯಾಂಕ್ ಅನ್ನು ಕ್ರಿಯೇಟ್ ಮಾಡುವಂಥ ಒಂದು ಪ್ರಯತ್ನವನ್ನು ಬಿಜೆಪಿಯವರು ಆರಂಭಿಸಿದ್ದಾರೆ. ಅದಕ್ಕೇನು ಬಹಳ ದೊಡ್ಡ ಯಶಸ್ಸು ಸಿಗುತ್ತೆ ಅಂತ ನನಗನ್ಸೋದಿಲ್ಲ, ಆದರೆ ಅಂತಹದೊಂದು ಪ್ರಯತ್ನವಂತೂ ನಡೀತಾ ಇದೆ. ಇನ್ನು ಕೇರಳದ ರಾಜಧಾನಿ ತಿರುವನಂತಪುರಂ ಅನ್ನು ಬಿಜೆಪಿ ಗೆದ್ದುಕೊಳ್ತಲ್ಲ, ಇದು ಕಾಂಗ್ರೆಸ್ ಪಾಳೆಯದಲ್ಲಿ ಒಂದು ದೊಡ್ಡ ಬಿರುಗಾಳಿಯನ್ನು ಎಬ್ಬಿಸಿದೆ. ಅದು ಯಾಕೆ ಕೇಳಿದ್ರೆ ಈ ತಿರುವನಂತಪುರಂ ಇದೆಯಲ್ಲ ಇದು ಕಾಂಗ್ರೆಸ್ ನಾಯಕ ಶಶಿ ತರೂರ್ ಅವರು ಪ್ರತಿನಿಧಿಸುವಂತಹ ಲೋಕಸಭಾ ಕ್ಷೇತ್ರ. ಕಳೆದ ಕೆಲ ಸಮಯಗಳಿಂದ ಶಶಿ ತರೂರ್ ಪಕ್ಷದಿಂದ ಅಂತರ ಕಾಯ್ದುಕೊಳ್ತಾ ಇದ್ದಾರೆ. ಪಕ್ಷದ ಯಾವುದೇ ಕಾರ್ಯಚಟುವಟಿಕೆಯಲ್ಲೂ ಕೂಡ ಅವರು ಭಾಗಿಯಾಗ್ತಾ ಇಲ್ಲ. ಈವರೆಗೆ ಮಿತ್ರರೇ ರಾಹುಲ್ ಗಾಂಧಿ ಅವರು ಕರೆದಂತಹ 3 ಸಭೆಗಳಿಗೆ ಶಶಿ ತರೂರ್ ಅವರು ಗೈರಾಗಿದ್ದಾರೆ. ಒಂದು ದಿನದ ಹಿಂದೆಯೂ ಕೂಡ ಕಾಂಗ್ರೆಸ್ ಎಂಪಿಗಳ ಸಭೆಯನ್ನು ರಾಹುಲ್ ಗಾಂಧಿ ಅವರು ಕರೆದಿದ್ರು, ಅದಕ್ಕೂ ಕೂಡ ಶಶಿ ತರೂರ್ ಅವರು ಹಾಜರಾಗಿರಲಿಲ್ಲ. ಈ ಹಿಂದೆ SIRನ ಕುರಿತಾದಂತಹ ಸಭೆಗೂ ಕೂಡ ಹಾಜರಾಗಿರಲಿಲ್ಲ. ಲೋಕಸಭಾ ಅಧಿವೇಶನ ಆರಂಭಗೊಳ್ಳೋದಕ್ಕೆ ಮುಂಚೆ ಕರೆದಂತಹ ಸಭೆಗೂ ಕೂಡ ಶಶಿ ತರೂರ್ ಗೈರಾಗಿದ್ರು. ಈ ರೀತಿಯಾಗಿ ಅವರು ಪಕ್ಷದಿಂದ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ತಿರುವನಂತಪುರಂನಲ್ಲಿ ಬಿಜೆಪಿ ದೊಡ್ಡ ಜಯವನ್ನು ದಾಖಲಿಸಿದೆ. ಬಿಜೆಪಿಯ ಈ ಗೆಲುವಿಗೆ ಶಶಿ ತರೂರ್ ಯಾವ ರೀತಿಯಾಗಿ ವ್ಯಾಖ್ಯಾನ ಮಾಡಿದ್ದಾರೆ ಅಂತಂದ್ರೆ ಬ್ಯೂಟಿ ಆಫ್ ಡೆಮಾಕ್ರಸಿ ಅಂತ. ಶಶಿ ತರೂರ್ ಈ ಬಗ್ಗೆ ಒಂದು ಟ್ವೀಟ್ ಮಾಡಿದ್ದಾರೆ. ಕೇರಳದ ಚುನಾವಣಾ ಇತಿಹಾಸದಲ್ಲೇ ಇದೊಂದು ಅದ್ಭುತವಾದಂತಹ ಫಲಿತಾಂಶದ ದಿನ. ಮುಂದಿನ ಕೇರಳ ವಿಧಾನಸಭಾ ಚುನಾವಣೆಗೆ ಇದು ಪ್ರಬಲವಾದಂತಹ ಸಂಕೇತ. ಆಡಳಿತ ವಿರೋಧಿ ಅಲೆ ಇರುವಂತಹದ್ದು ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ತಿರುವನಂತಪುರಂನಲ್ಲಿ ಬಿಜೆಪಿಯ ಹಿಸ್ಟಾರಿಕಲ್ ವಿಕ್ಟರಿಯನ್ನ ನಾನು ಒಪ್ಪಿಕೊಳ್ತಾ ಇದ್ದೀನಿ. ಬಿಜೆಪಿಯ ಗೆಲುವಿಗೆ ನಾನು ಅಭಿನಂದಿಸ್ತೀನಿ. ಇದು ಬ್ಯೂಟಿ ಆಫ್ ಡೆಮಾಕ್ರಸಿ ಹೀಗಂತ ಶಶಿ ತರೂರ್ ಟ್ವೀಟ್ ಮಾಡಿದ್ದಾರೆ.
ಮಿತ್ರರೇ, ಶಶಿ ತರೂರ್ ಅವರ ಈ ವರ್ತನೆಯನ್ನು ನೋಡಿದಂತಹ ಸಂದರ್ಭದಲ್ಲಿ ಅವರು ವಿಧಾನಸಭಾ ಚುನಾವಣೆಗೆ ಮುಂಚೆಯೇ ಬಿಜೆಪಿಗೆ ಶಿಫ್ಟ್ ಆಗ್ತಾರೆ, ಅವರು ಬಿಜೆಪಿಯನ್ನು ಸೇರ್ಕೊಳ್ತಾರೆ ಎನ್ನುವಂತಹ ವಾದವೂ ಕೂಡ ಇದೆ. ಕೆಲವರಂತೂ ಶಶಿ ತರೂರ್ ಅವರೇ ಬಿಜೆಪಿಯ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬಹುದು ಅಂತ ಕೂಡ ವಾದ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಕೇರಳದ ಲೋಕಲ್ ಬಾಡಿ ಚುನಾವಣೆ ಇದೆಯಲ್ಲ, ಇದು ಕಾಂಗ್ರೆಸ್ಗೂ ಕೂಡ ಒಂದು ದೊಡ್ಡ ಹುಮ್ಮಸ್ಸನ್ನು ಕೊಟ್ಟಿದೆ. ಯಾಕೆ ಅಂತಂದ್ರೆ ಲೋಕಸಭಾ ಚುನಾವಣೆ ಆದ ಬಳಿಕ ಕಾಂಗ್ರೆಸ್ಗೆ ಯಾವುದೇ ಯಶಸ್ಸು ಸಿಕ್ಕಿಲ್ಲ. ಈಗ ಈ ಲೋಕಲ್ ಬಾಡಿ ಚುನಾವಣೆ ಬಳಿಕ ಕಾಂಗ್ರೆಸ್ಗೆ ಅನ್ನಿಸ್ತಾ ಇದೆ 2026ರ ಚುನಾವಣೆಯಲ್ಲಿ ಕೇರಳವನ್ನು ನಾವು ಗೆದ್ದುಕೊಳ್ಳುತ್ತೀವಿ ಅಂತ. ಇನ್ನೊಂದು ಕಡೆಯಲ್ಲಿ ಬಿಜೆಪಿ ಅವರಿಗೆ ಅನ್ನಿಸ್ತಾ ಇದೆ ನಾವು ಇನ್ನೊಂದು ಸ್ವಲ್ಪ ಹೆಚ್ಚು ಪ್ರಯತ್ನ ಮಾಡಿದ್ದೆ ಆದರೆ ಕೇರಳದಲ್ಲಿ ನಮಗೂ ಕೂಡ ಒಂದು ಆಪ್ಷನ್ ಇದೆ ಅಂತ. ಮಿತ್ರರೇ, ಇದೆಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.